ನೋಡಿ, ಈ ಥರದೊಂದು ಟ್ವಿಸ್ಟ್ಗಳು ಮೊದಲಿಂದಾನು ನಮ್ಮ ಜೊತೆಯಲ್ಲೇನೆ ಬಂದಂಥದ್ದು. ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದ್ರೆ, ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಟ್ಟಿದೀವಿ. ಇದೇನೋ ಗೊತ್ತಿಲ್ಲ, ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡುತ್ತೆ. ಒಂದು ತಂಡ ಚೆನ್ನಾಗಿ ಸೇರಿರುವಂಥದ್ದು, ಇನ್ನೊಂದು ಬಹಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ. ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀವಿ ಸರ್. ಎಲ್ಲರೂ ತುಂಬಾ ಬೇಗ ಮುಗಿಸ್ನಲ್ವಾ, ಅದಕ್ಕೆ ಕೆಲವು ಆಗೋಗುತ್ತೆ, ಏನು ಮಾಡಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ. ನೋಡಿ ಈಗೆಲ್ಲ ಓಡಾಡ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಅಂದ್ರೆ ಕತೆ ಕೇಳಿದಾಗ ಇನ್ನೂ ನನ್ನ ಮಗು ಪ್ಲಾನ್ ಇರಲಿಲ್ಲ. ಕತೆ ಕೇಳಿದ ಮೇಲೆ ಮಗುದು ಕನ್ಫರ್ಮ್ ಆಯ್ತು. ಇದು ಇವ್ರ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರ್ಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ಸಿನಿಮಾ ಮದುವೆ ಆಯ್ತು. ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು. ನನ್ನ ಮಗಳು 3 ವರ್ಷ ಆಯ್ತು. ಚಿಕ್ಕಣ್ಣ ಹೀರೋ ಆಗಿಲ್ಲ, ಚಿಕ್ಕಣ್ಣ ಹೀರೋ ಆದ. ನೋಡಿ, ಇವತ್ತು ಧೈರ್ಯವಾಗಿ ಹೇಳ್ತೀವಿ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡ ನಾನು ನೋಡಿರಲಿಲ್ಲ ಸರ್, ನಾನು ನನ್ನ ಗಂಡನ ನೋಡಿರಲಿಲ್ಲ ಸರ್, ಮದುವೆ ಆಯಿತು ಸರ್, ಮದುವೆ ಆದವು ನನ್ನ ಮಗು ಆಯ್ತು. ದಯವಿಟ್ಟು ಪ್ರೆಸ್ ಮೀಟಲ್ಲಿ ಹಿಂಗೆ ಹೇಳ್ಬೇಡ್ರಿ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಹೇಳಕ್ ಹೋಗಬೇಡಿ ಅಂತ ಹೇಳ್ತಿದ್ದೆ. ಬಟ್ ಇವತ್ತು ನಗ್ನಗ್ತಾ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂತಂದ್ರೆ, ಇವತ್ತು ಗೆದ್ದಿರುವ ಒಂದು ಲಘುವಿನ ಜೊತೆಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗ್ನಗ್ತಾ ಹೇಳ್ಬೋದು. ಬಟ್ ನೋಡಿ, ನಾನು ಅದೇ ಹೇಳ್ತೀನಿ, ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದ್ರೆ, ಎಷ್ಟೇ ಲೇಟಾಗಿ ಬಂದ್ರು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಚೂಮ್ ಅಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ? ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು, ಎಲ್ಲ ಹಂಗಾಗ್ಬಾರ್ದು. ಬೇಗ ನಮಗೆ 2 months ಮಾಡ್ಬೇಕು ಒಪ್ಕೊಂಡ್ರೆ. ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ. ಯಾರು ಅಂತಂದಾಗ ನಮ್ಗೆ ಯೂಶಲಿ ಅನ್ಕೊಂತೀವಲ್ಲ, ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು, ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಹಿಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್. ಓಕೆ ರೈಟ್, ಅವ್ರದ್ದು ಕೆಲಸನ ಇವ್ರು ತೋರಿಸಿದ್ರು. ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ. ಓಕೆ ರೈಟ್. ಆಮೇಲೆ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು. ಯಾರಿರ್ಬೋದು ಸೌಂಡು, ಸುಮ್ಮನೆ ಸಿನಿಮಾ ಶುರು ಆಗಿತ್ತು. ಇವರು ಒಂದ್ಸಲ ನವನೀತವರು, ಸರ್ ಇದು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟಿ ಹೆಂಗಿರುತ್ತೆ ಅಂತಂದ್ರು. ಎಷ್ಟು ಸಖತ್ತಾಗಿರುತ್ತೆ. ನನಗೆ ಗೊತ್ತಾಯ್ತು ಇವೆಲ್ಲ ಆಗಲ್ಲ, ಸುಮ್ಮನೆ ಮಾತಿರಲಿಲ್ಲ, ಸಖತ್ತಾಗಿರುತ್ತೆ ನಾನು ಅಂತೀನಿ. ಸರ್ ಅವ್ರು ಹೆಂಗಿರುತ್ತೆ, ಇವ್ರು ಹೆಂಗಿರುತ್ತೆ, ಇದೆಲ್ಲ ಆಯಿತು. ಸರಿ, ಏನಾಯ್ತು, ಒಂದು ದಿವಸ ಬಂದರು ಸೆಟ್ಟಿಗೆ. ಬಂದುಬಿಟ್ಟು, ಸರ್ ರಸೂಲ್ ಪೂಕುಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತ. ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ, ಅವ್ರ ನಂಬರ್ ತೋರಿಸ್ರಿ. ಫಸ್ಟ್ ಅವ್ರ ನಂಬರ್ ತೋರಿಸಿ ನೀವು, ಆಮೇಲೆ ರಸೂಲ್ ಪೂಕುಟಿ ವಿಚಾರ ಆಮೇಲೆ ಇರಲಿ, ಅವ್ರ ನಂಬರ್ ಇದೆಯಾ ಫಸ್ಟ್ ಇವತ್ತು ಅಂತೆ. ಅದಾದ 2 ದಿವಸಕ್ಕೆ, ಸರ್ ನಂಬರ್ ಅಲ್ಲ, ನಮ್ಮ ಚಾಟ್ ನೋಡಿ ಅಂತಂದ್ರು. ಆ ಚಾಟ್ ನೋಡಿದೆ ರೀ ನಾನು. ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ, ಅವ್ರದ್ದೊಂದು ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ, ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರ್ ನನ್ನ ಕೆಲಸ ಇದೆ ಅಂತಂದ್ರೆ ಒಪ್ಕೊಂತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು, ಅರ್ಧ ಮುಕ್ಕಾಲು ಭಾಗ ನೋಡ್ಬಿಟ್ಟು, ಏನು ಶಾರ್ಟ್ಸ್ ತೆಗೆದಿದ್ದೀರಾ ನೀವು, ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದು ಅಂತ ಒಂದು ಚಾಟ್ ಇತ್ತು ಅಲ್ಲಿ. ಖಂಡಿತ ನೋಡಿ ಹೀಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗಿದಂಥ ಒಂದು ಶಕ್ತಿ ಇದೆ ಗೊತ್ತಾ. ಇವತ್ತು ನಾವು ಮಾಡೋದು ಬೇರೆ, ಅದು ಆಗೋದು ಬೇರೆ. ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ. ಇಂಥವ್ರೇ ಬೇಕು ನನಗೆ ಅಂತ ಆಯ್ಸ್ಕೊಂಡ್ಬಿಡ್ತಾರೆ. ಎಷ್ಟೋ ಸಲ ಕೆಲವು ನಮಗೆ ನೋಡಿ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡಿರುವಂಥ ಅನ್ನೋದು ಇದೆಯಲ್ಲ, ಇದು ನಾನಲ್ಲ, ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂತಂದ್ರೆ ತುಂಬಾನೇ ತಪ್ಪಾಗುತ್ತೆ. ಈ ಸಿನಿಮಾಗೆ ಇದ್ದಂಥ ಶಕ್ತಿ, ಈ ಸಿನಿಮಾದ ಮೇಲೆ ದೇವ್ರು ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ, ಎರಡೇ ಕಾರಣವಾಗಿದ್ದಂಥದ್ದು. ಇದು ಮೊದಲಿಂದ ಆಮೇಲೆ ಕಮಿಟ್ಮೆಂಟ್ ಅಂತಂತಂದ್ರೆ, ನಮ್ಗೆ ಈ ಸಿನಿಮಾದ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು, ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ. ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನವನೀತ್ ಒಂಚೂರು ಚಾಟ್ ಮಾಡೋಣ,
ಹೇಗೆ ಏನನ್ನು ಅಂತ ಪ್ಲ್ಯಾನ್ ಮಾಡೋಣ ಅಂತ ತಕ್ಷಣ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂತ. ಅವಿನಾಶ್ ಯಾಕೆ ಬರ್ತಾರೆ ಇದಕ್ಕೆ ಅಂತ. ಹೌದಾ, ನನಗೆ ಗೊತ್ತಿರಲಿಲ್ಲ ದೇವರಣೆ ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ. ನಾನು ಆಮೇಲೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ. ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ, ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಥರ ಆಗಲ್ಲ. ನನಗೆ ಅವನು ಬಂದರು ಎಲ್ಲ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇದ್ದ ಹುಡುಗ. ನಾನು ಇವನ್ನೆಲ್ಲ ನೋಡಿದ್ದೀನಲ್ಲ, ಗುರು ನೀನು ಅಸೋಸಿಯೇಟ್ ಅಲ್ವಾ? ಹೌದು ಸ್ಯಾರ್. ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ, ಒಬ್ರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಇಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಟಚ್ ಆಗುವಂಥದ್ದು. ನನಗೆ ನಿಜ ಹೇಳ್ತಿದ್ದೀವಿ, ಇಲ್ಲಿ ಗೊತ್ತಿರೋ ಅಷ್ಟೂ ಜನದ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ. ಎಷ್ಟು ಎಮೋಷನಲ್ ಆಗಿ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು, ಇವ್ರೂ ಅಷ್ಟೇ. ರಾತ್ರಿ 12:45ಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ, 12:45 ಸರ್ ನನ್ನ ಕೈ ತಡ್ಕೊಳಕ್ಕಾಗ್ತಾ ಇಲ್ಲ, ಹಂಚ್ಕೋಬೇಕು ಸರ್, ನನಗೆ ಈ ಸಕ್ಸಸ್ ಅನ್ನ ಹಂಚ್ಕೋಬೇಕು, ಇದ್ರ ಕಾರಣ ಹಂಚ್ಕೋಬೇಕು ಅಂತಾರೆ. ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ 12:45 ಚೆನ್ನಾಗಿ ಗೊತ್ತು ನನಗೆ. ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ. ನೋಡಿದಾಗ ನನಗೆ ಇದು ಸಿಕ್ಕಿದೆಯಲ್ಲ ಇವತ್ತು, ಇದು ಸಿಕ್ಕಿರುವಂಥ ಸಕ್ಸಸ್ಸು ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತ ಅನ್ನೋವಂಥದ್ದನ್ನ ಕಂಠಾಘೋಷವಾಗಿ ಇವತ್ತು ಹೇಳ್ತೀನಿ. ಅಂತಂದ್ರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ನೋಡಿ. ನಾನು ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ. ನಾವು ಯೂಶಲಿ ಏನು ಈ ಗಿಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತಗೊಳ್ಳುವಂಥದ್ದು ನಮ್ಮ ರೂಢಿ. ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದುಕೊಂಡು ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದು ಕೊಟ್ಟರು. ಇದನ್ನು ತಂದು ಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂತಂದ್ರು. ಏನೋ ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಇದು 1 ತಿಂಗಳಾಯ್ತು ನಾನು ಹಾಕೊಂಡಿದ್ದನ್ನ. ಅಂದ್ರೆ ಒಂದೇ ಅಲ್ಲ, 3 ಜೊತೆ ಕೊಡಿಸಿದ್ರೆ 3 ಜೊತೆ ಕೊಡಿಸಿದ್ದಾರೆ. ನನಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದ್ರೆ 1 ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನ. ಅಕಸ್ಮಾತ್ ನಾನು ಏನಾದ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರೇನು ಅಂತಾರೆ ಮನೇಲಿ ನನಗೆ. ಇದನ್ನ ಹಾಕೊಂಡು ಹೋದ್ರೆ ಶರಣ್ ಬಂದ ಅಂತ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಮರ್ತೋಗಿದ್ದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ಮಲ್ಕೊಳ್ಳೋದು ನಾನು. ಆಕ್ಚುಲಿ ನಾನು ಇವತ್ತು ದೇವರನ್ನ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತೀನಿ, ನಾವು ಎಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ, ರೀ ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು. ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್. ಸರ್ ನನ್ನ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡ್ತಿಲ್ಲ ಅನ್ನೋದು. ಓಕೆ, ಇವರು ಹಾಕೊಂಡಿರಲ್ಲ ಒಂದೊಂದ್ಸಲ. ಇವಾಗ ಚೇಂಜ್ ಮಾಡಿದ್ರು, ನನಗೋಸ್ಕರ ಚೇಂಜ್ ಮಾಡೋರೆ, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದೀವಿ ಇವ್ರನ್ನ. ಸರ್ ಇವ್ರು ಕೇಳಿದ್ದಕ್ಕೆ ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್, ಇವ್ರದ್ದು ಓಕೆ. ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್, ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್, ಹೇಗೆ ಹಾಕಿದ್ದೆ ಅಂದರು. ನನಗೆ ಆ್ಯಕ್ಚುಲಿ ನನಗೆ ಒಂದಿಷ್ಟು ಕಾಸು ಸುಮ್ಮನೆ ನನಗೆ ಇದಾಯಿತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ, ನೋಡ್ರಿ ಒಂದು ಆ ಬಟ್ಟೆ ತಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಮುಕ್ತಿ ಕೊಡಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಂಗ್ಗೆ ಇದು ಮುಗೀತು ಸರ್, ಇದು ಅದಾದ್ಮೇಲೆ ನಿಮ್ಮ ಜಾಲಿಯಾಗಿ ನಿಮ್ಮ ಡ್ರೆಸ್ ಹಾಕೋಬಾರ್ದು ಅಣ್ಣ, ಇದನ್ನು ಚೇಂಜ್ ಮಾಡ್ಬೋದಾ? ಇದನ್ನೇನು ಕೇಳಿದೆ ಅಂದರೆ ಇಷ್ಟು ಕಮಿಟ್ಮೆಂಟು. ಅಂದರೆ ನಮಗೆ ಹೆಂಗಾದರೂ ಈ ಸಿನಿಮಾನ ಕಾಣಿಸೋವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋವಂಥದ್ದು ಇದು ನನ್ನದೂ ಆಗಿತ್ತು. ಅಂದರೆ ತಮಾಷೆಗೆ ಹೇಳಿದೆ, ಇದು ನನ್ನದು ನಿರ್ಧಾರ ಆಗಿತ್ತು. ನೋಡಿ, ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳು ಅಂತ ನಮ್ಮ ಜೊತೆಲಿರುತ್ತೆ ಅಂತ ಅನ್ನೋದಕ್ಕೆ, ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತು ದ್ವಾರಕೀಶಣ್ಣ ಇವರಿದ್ದಾರೆ. ನಾನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಆದರೂ ಇದನ್ನ ವಿಚಾರ ನಾನು ಕೇಳಬೇಕು. ನನ್ನ ಬದುಕಿನಲ್ಲಿ ಕಲೆ ಅಂತ ಅನ್ನುವ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡೋದಂತ, ನಾನು 3ನೇ ವರ್ಷನ, ನಾನು 3 ವರ್ಷದವನು 4 ವರ್ಷದವನು ಇದ್ದ ಮಗು. ಒಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ. ದ್ವಾರಕೀಶಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ, ನನಗೆ ನೆನಪಿಲ್ಲ. ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ. 3 ವರ್ಷ 4 ವರ್ಷ ಪುಟಾಣಿ ಒಂದು ಪಾತ್ರ ಮಾಡಿದ್ನಂತೆ. ನಾನು ಮಾಡಿ ಬಂದಾಗ ಯಾರು ಈ ಹುಡುಗ ಅಂತ ಕೇಳಿದೆ. ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ, ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ. ನಾನು ಹೇಳಿದ್ಮೇಲೆ ಗೊತ್ತಿಲ್ಲ, ಶೂಟಿಂಗ್ ನಡೀತಾ ಇರತ್ತಂತೆ ಪಕ್ಕದಲ್ಲಿ. ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ, ದ್ವಾರಕೀಶಣ್ಣ ಅಂತಾನೆ ಅನ್ನುವಂಥದ್ದು. ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥದೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ, ಅವ್ರ ಮಗ ಅಂತ ಗೊತ್ತಿರ್ಲಿಲ್ವಂತೆ. ಅಣ್ಣ ನನ್ನ ಮಗನೇ ಅವನು ಅಂತ. ಓ ಹೌದೇನೋ ಅಂತ ಅಂದ್ಬಿಟ್ಟು
ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ, ಅಂದ್ರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರು ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯರ್ ಕೊಟ್ಟಿರ್ತಾರೆ. ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು. ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಅನ್ನೋವಂಥದ್ದು ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ. ಮಿರಾಕಲ್, ಅದೇ ಇನ್ನೊಂದು ಮಿರಾಕಲ್. ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ, ಅವರ ಆರಾಧಕನೂ ಹೌದು ನಾನು. ನನಗೆ ಒಂದ್ಸಲ ಏನಾಗುತ್ತೆ, ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ, ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ. ನಮ್ಮ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ. ನಾನು ಹಾಡುಗಾರ, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕ್ಕಿಂದ ಆ್ಯಕ್ಟರ್ ಆದಂಥವನು. ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹಾಡು ಆಡಿದ್ದೆ. ವಿಷ್ಣು ಸರ್ ಅವ್ರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಶರಣ್ ಬೇಕು, ನನಗೆ ಯಾಕೆ ಫೋನ್ ಬರುತ್ತೆ, ವಿಷ್ಣು ಸರ್ ಅವ್ರು ಮಾತಾಡ್ಬೇಕಂತೆ. ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಹಾಡ್ತೀರಿ ನೀವು ಅಂತಂದ್ರು. ಸರ್ ಎಲ್ಲಿ ನೋಡಿದ್ರಿ ನೀವು, ನಿಮ್ಗೆ ಹುಡುಕಿದ್ದೀನಪ್ಪ ನಾನು, ನೀವು ಯಾವುದೋ ಟಿ ವಿಲಿ ಬರ್ತಾ ಇತ್ತು, ಈ ಹುಡುಗ ಯಾರು ಅಂತ ನಾನು ನೋಡಿದೆ. ಆಮೇಲೆ ಗೊತ್ತಾಯ್ತು ಶ್ರುತಿ ಬ್ರದರ್ ಅಂತ. ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ. ಏನು ಚೆನ್ನಾಗಿ ಆಡ್ತಿರೋದು, ಹೆಂಗೆ ಎಲ್ಲಿ ಕಲ್ತೀರಿ ಸರ್? ನಾನು ಕಲ್ತಿಲ್ಲ ಸರ್. ಅವರು ಒಂದು 10 ನಿಮಿಷ ಮಾತಾಡ್ತಾನೆ ಇದ್ದಾರೆ. ನಾನು ಬರೀ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.